ಅಡುಗೆ ಮಾಡಿಲ್ಲ ಅಂತ ಹೇಳಿ ತಾಯಿಯನ್ನೇ ಕೊಂದುಬಿಟ್ಟಿದ್ದಾನೆ ಇಲ್ಲೊಬ್ಬ ಕಿರಾತಕ ಮಗ ಅಂತ. ಯಾಕಂದ್ರೆ ಕುಡಿದ ಅಮಲಿನಲ್ಲಿ ಅಮ್ಮನ ಮೇಲೆ ದೊಣ್ಣೆಯಿಂದ ಹೊಡೆದು ದಾಳಿ ಮಾಡಿದ್ದಾನೆ. ಈ ದಾಳಿಯಿಂದ ಆಕೆ ತಲೆಗೆ ತೀವ್ರವಾಗಿ ಗಾಯ ಆಗಿದೆ. ಆ ಗಾಯದ ಪರಿಣಾಮ ಕೂಡಲೇ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ಆ ತಾಯಿ ಸಾವನ್ನಪ್ತಾರೆ. ಆ ತಾಯಿ ಹೆಸರು ಪ್ರೇಮ ಅಂತ. ತಾನು ಹೆತ್ತ ಮಗನಿಂದಲೇ ಸಾವು ಪಡೆಯುವಂತಹ ಒಂದು ದುರ್ದೈವ ಬಂದಿದೆ ಆ ತಾಯಿಗೆ. ನೋಡಿ, ಆಲೂರು ತಾಲೂಕಿನ ಕಾತಾಳು ಚಿನ್ನಾಪುರದಲ್ಲಿ ಈ ಒಂದು ದಾರುಣ ಘಟನೆ ನಡೆದಿರುವ 45 ವರ್ಷದ ಪ್ರೇಮಾಳ ಕೊಂದಿದ್ದಾನೆ ಪುತ್ರ ಸಂತೋಷ್. ಈತನಿಗೆ 19 ವರ್ಷ ಬರೀ. ಈತ ಮದ್ಯವ್ಯಸನಿಯಾಗಿದೆ. ಆಲೂರು ಪೊಲೀಸರ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಮ್ಮನ್ನು ಕೊಂದಂತಹ ಸಂತೋಷ್ ಈಗ ಪೊಲೀಸರ ವಶದಲ್ಲಿದ್ದ. ಯಾರೇ ಆದರೂ ಸರಿ, ಯಾವುದೇ ಒಂದು ಅಮಲಿನಲ್ಲಿದ್ದರೂ ಸರಿ, ಆತ ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ, ಆದರೆ ಎತ್ತ ತಾಯಿಯನ್ನೇ ಕೊಲ್ಲುವಂಥ ಒಂದು ಮನಸ್ಥಿತಿಗೆ ಬರ್ತಾನೆ ಅಂದರೆ ಆತ ಯಾವ ಮಟ್ಟಕ್ಕೆ ಒಂದು ಮದ್ಯದ ವ್ಯಸನಿಯಾಗಿದ್ದ, ಅದಕ್ಕೆ ದಾಸನಾಗಿದ್ದ, ಕುಡಿತದ ಒಂದು ಚಟಕ್ಕೆ ಬಿದ್ದಿದ್ದ ಅನ್ನೋದು ಈ ಒಂದು ಘಟನೆಯಿಂದ ಗೊತ್ತಾಗುತ್ತೆ. ಬರೀ ಅಡುಗೆ ಮಾಡಿಲ್ಲ ಊಟ ಮಾಡೋಕ್ಕೆ ಅಂತ ಹೇಳಿ ತಾಯಿಗೆ ದೊಣ್ಣೆಯಿಂದ ಹೊಡೆದು ತಲೆಗೆ ಸಾಯಿಸ್ತಾನೆ ಅಂದರೆ ಇದು ಎಂಥ ಮಗ ಅಂತ ಗೊತ್ತಿಲ್ಲ. ಬರೀ 19 ವರ್ಷ. ದುಶ್ಚಟಗಳಿಂದ ಯುವಕರು ಯಾವ ರೀತಿಯ ಒಂದು ದಾರಿಯನ್ನು ಹಿಡಿತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತಾನೇ ಎತ್ತ ಮಗನಿಂದ ಆ ತಾಯಿ ಸಾವನ್ನಪ್ತಾಳಂದರೆ ಇದು ಎಂಥ ದುರಂತ ಅಂತ. ಇವನಿಗೆ ಸ್ವಲ್ಪ ಕೂಡ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಕುಡಿದಿದ್ನಲ್ಲ, ಆತನ ಒಂದು ಕುಡಿದಿರೋವಂಥದ್ದು ಅಷ್ಟರ ಮಟ್ಟಿಗೆ ಕುಡಿದಿದ್ದ ಅಂತಂದರೆ ಹೇಳೋಕ್ಕೆ ಆಗಲ್ಲ. 19 ವರ್ಷ ಇದೆ ಅಂತ, ಇನ್ನು ಏನೂ ಇಲ್ಲ, ಎತ್ತ ಇಲ್ಲ, ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಜವಾಬ್ದಾರಿಗಳಿಲ್ಲ. ಮನೆಯವರು ತಂದಾಕ್ತಾರೆ, ಇವರು ತಿಂದಾಕ್ತಾರೆ. ಅಂತಹ ಪರಿಸ್ಥಿತಿ ಇದ್ದರೂ ಕೂಡ ಇವರಿಗೆ ಇಂತಹ ಒಂದು ಶೋಕಿಗಳು ಮಾಡೋಕ್ಕೆ, ಕುಡ್ಕೊಂಡು ತಿರುಗಾಡೋಕ್ಕೆ, ಬೇರೆ ಬೇರೆ ಚಟಗಳನ್ನು ಮಾಡೋಕ್ಕೆ, ಅದಕ್ಕೆ ಯಾವುದಕ್ಕೂ ಕೂಡ ಇವರು ಯೋಚನೆ ಮಾಡಲ್ಲ. ಆದರೆ ಮನೆಯಲ್ಲಿ ಬಂದಾಗ ನಾವು ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಯಾವ ರೀತಿ ನಡ್ಕೋಬೇಕು ಅನ್ನೋದಾದ್ರೂ ಸ್ವಲ್ಪ ಅದು ಪರಿಜ್ಞಾನ ಇದೆಯೋ ಎಲ್ಲ ಗೊತ್ತಿಲ್ಲ. ಕೆಲವೊಂದು ಮಕ್ಕಳು ಇರ್ತಾರೆ, ಅವರು ಕೂಡ ಈ ರೀತಿಯಾಗಿ ಚಟಗಳಿಗೆ ಒಳಪಟ್ಟಿರ್ತಾರೆ. ಆದರೂ ಕೂಡ ಕೆಲವೊಬ್ಬರು ಮನೆಗೆ ಬರಬೇಕಾದ್ರೆ ಭಯಪಡ್ತಾರೆ. ನಾನು ಈ ಥರ ಕುಡಿದಿರೋದು ಅಥವಾ ಇನ್ನೊಂದು ಸಿಗರೇಟ್ ಸೇದಿರೋದು ಈ ಥರದ ವಿಚಾರಗಳನ್ನ ಮನೇಲಿ ಗೊತ್ತಾಗುತ್ತೆ ಭಯಪಟ್ಕೊಂಡೇ ಬರ್ತಾರೆ, ಅದನ್ನು ಮುಚ್ಚಿಡೋಕೆ ಪ್ರಯತ್ನ ಪಡ್ತಾರೆ. ಆದರೆ ಇಂತಹ ಕೆಲವೊಬ್ರು ಏನಿರ್ತಾರೆ, ನಾನು ಮಾಡೋದೇ ಸರಿ, ನಾನು ಹಿಂಗೇ ಇರೋದು, ನನ್ನ ಯಾರು ಕ್ವಶನ್ ಮಾಡೋ ಹಾಗಿಲ್ಲ, ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರಲ್ವ. ತಂದೆ ತಾಯಿಯ ಮಾತುಗಳನ್ನು ಕೂಡ ಕೇಳಿದೆ. ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ಅಂತಹ ಸಮಯದಲ್ಲಿ ಈ ರೀತಿಯಾದಂಥ ಒಂದು ಘಟನೆಗಳು ನಡೆದು ಹೋಗುತ್ತೆ. ಬಟ್ ಏನೇ ಇದ್ರೂ ಕೂಡ ಎತ್ತ ತಾಯಿಯನ್ನೇ ಕೊಂದಿರುವಂತಹ ಇಂಥ ಪಾಪಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈಗ ಸದ್ಯ ಈತ ಪೊಲೀಸರ ವಶದಲ್ಲಿದ್ದಾನೆ. ತನಿಖೆಯನ್ನು ಮಾಡ್ತಾ ಇದ್ದಾರೆ ಆಲೂರಿನ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.